ದೇಶದಲ್ಲಿ ಜಿಯೋ ಮಾಡಿದ ಮ್ಯಾಜಿಕ್ಕೇ ಇಲ್ಲ. ಅತ್ಯಂತ ಕಡಿಮೆ ಬೆಲೆಗೆ ಫೋನ್, ಇಂಟರ್ನೆಟ್ ಪರಿಚಯಿಸಿದಂತಹ ಜಿಯೋ ಟಿವಿ, ವೈಫೈ ಬಳಿಕ ಈಗ ಕ್ಲೌಡ್ ಸರ್ವಿಸ್ ಕೂಡ ಶುರು ಮಾಡಿದೆ. ಜಿಯೋ ಕ್ಲೌಡ್ ಸರ್ವಿಸ್ನಿಂದ ಈಗ ಇಂಟರ್ನೆಟ್ ಜಗದ ಗೂಗಲ್ಗೂ ಹೊಡೆತ ಬಿದ್ದಿದೆ. ಗೂಗಲ್ ಡ್ರೈವ್ ಕೇವಲ 15 ಜಿಬಿಯನ್ನ ಮಾತ್ರ ಫ್ರೀ ಕೊಡ್ತಾ ಇದೆ. 100 ಜಿಬಿ ಗೂಗಲ್ ಡ್ರೈವ್ ಸ್ಪೇಸ್ ಬೇಕು, ಆದ್ರೆ ತಿಂಗಳಿಗೆ ₹130 ಕೊಡಬೇಕಿತ್ತು. ಆಪಲ್ ಕಂಪನಿಯ ಐಕ್ಲೌಡ್ಗೆ ಇಷ್ಟು ದಿನ 50 ಜಿಬಿಗೆ ಪ್ರತಿ ತಿಂಗಳು ₹75 ಕೊಡಬೇಕಿತ್ತು. ಆದ್ರೆ ಜಿಯೋದ ಆವಿಷ್ಕಾರ ಆಪಲ್ ಹಾಗೂ ಗೂಗಲ್ ಕಂಪನಿಗೆ ಭಾರಿ ಹೊಡೆತವನ್ನ ಕೊಟ್ಟಿದೆ. ಜಿಯೋ ಸದ್ಯಕ್ಕೆ 100 ಜಿಬಿ ಕ್ಲೌಡ್ ಸರ್ವಿಸ್ ಅನ್ನ ಫ್ರೀಯಾಗಿ ಕೊಡ್ತಾ ಇದೆ. ಗ್ರಾಹಕರು 100 ಜಿಬಿ ನಿಮ್ಮ ಡಾಟಾ ಫೈಲ್ಗಳನ್ನು ಫ್ರೀಯಾಗಿ ಆನ್ಲೈನ್ನಲ್ಲಿ ಸ್ಟೋರ್ ಮಾಡಿ ಇಡಬಹುದು. ಇದೇ ದೀಪಾವಳಿಯಂದು ನಿಮಗೆ ಈ ಪ್ಲಾನ್ ಲಭ್ಯವಾಗಲಿದೆ. 47ನೇ ರಿಲಯನ್ಸ್ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಈ ಒಂದು ಘೋಷಣೆ ಮಾಡಲಿದ್ದಾರೆ. ಸದ್ಯಕ್ಕೆ ಜಿಯೋ 100 ಜಿಬಿ ಫ್ರೀ ಕ್ಲೌಡ್ ಸರ್ವಿಸ್ ಏನೋ ಕೊಡ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಇದಕ್ಕೂ ಕೂಡ ಚಾರ್ಜ್ ಮಾಡುತ್ತಾ ಅದು ಕೂಡ ಗೊತ್ತಿಲ್ಲ. ಯಾಕಂದ್ರೆ ಜಿಯೋ ಸಿಮ್ ಲಾಂಚ್ ಆದಾಗ ಗ್ರಾಹಕರಿಗೆ ಭರ್ಜರಿ ಆಫರ್ಗಳನ್ನ ಕೊಟ್ಟಿತ್ತು. ಫ್ರೀ ಕಾಲಿಂಗ್, ಫ್ರೀ ಇಂಟರ್ನೆಟ್ ಸೇವೆಗಳನ್ನ ಜಿಯೋ ಕೊಟ್ಟಿತ್ತು. ಆದ್ರೆ ಅದಾದ್ಮೇಲೆ ಮೆಲ್ಲಗೆ ಗ್ರಾಹಕರಿಗೆ ಬರೆ ಹಾಕಲು ಶುರು ಮಾಡಿತ್ತು. ಈಗ ಫ್ರೀ ಕಾಲಿಂಗು ಇಲ್ಲ, ಫ್ರೀ ಇಂಟರ್ನೆಟ್ ಕೂಡ ಇಲ್ಲ. ಇದೇ ರೀತಿ ಈಗ 100 ಜಿಬಿ ಫ್ರೀ ಕೊಟ್ಟು ಸ್ವಲ್ಪ ದಿನದ ಬಳಿಕ ಕ್ಲೌಡ್ ಸರ್ವಿಸ್ಗೆ ಚಾರ್ಜ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ.